ಗಿಫ್ಟ್ ಎಲ್ಲ ಆಚೆ ಕೊಡ್ತಾರೆ. ಎಷ್ಟುದ್ದ ಕೀವಿತ್ತು ನೋಡಿದ್ರೆ ಅಷ್ಟುದ್ದ ಕೀವಲ್ಲಿ ಇವಾಗ ಈ ಕಡೆ ನೋಡಿ, ಇವಾಗ ದೇವಸ್ಥಾನದ ಮುಂದೆ ಬಂದಿದ್ದೀವಿ. ಆ ಕಡೆ ರೋಡು ಫುಲ್ ಕೀವಿತ್ತು. ಆ ರೋಡಿಂದ ನಾವು ಇವಾಗ ನಿಧಾನಕ್ಕೆ ನಡ್ಕೊಂಡು ಬಂದಿದ್ದೀವಿ. ಆದರೆ ಬೇಗ ಬೇಗ ಬಿಡ್ತಾಯಿದ್ರು, ಆದ್ದರಿಂದ ಕೀವಲ್ಲಿ ನಿಂತ್ಕೊಂಡ್ವಿ ಅಂತ ಅನಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಬಿಸಿಲು ಇತ್ತು. ಚಳಿಗೆ ಬಿಸಿಲಿರೋದೇನು ಅಷ್ಟು ಗೊತ್ತಾಗಿಲ್ಲ, ಚೆನ್ನಾಗಿ ಬೆಚ್ಚಗೆ ಇತ್ತು. ಇಲ್ಲಿ ಕುಡಿಯೋಕ್ಕೆ ನೀರು ಎಲ್ಲ ಇಟ್ಟಿದ್ರು. ಇವಾಗ ದೇವಸ್ಥಾನ ಮುಂದೆ ಬರ್ತಾ ಇದ್ದೀವಿ ನಾವು. ಬೆಳಿಗ್ಗೆ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಫಸ್ಟೇ ವಿಡಿಯೋ ಮುಂಚೆನೇ ಬಂದಿದೆಯಲ್ಲ, ಅದು ಬೆಳಿಗ್ಗೆ ಹೋಗಿದ್ದು ದೇವಸ್ಥಾನ. ಆಮೇಲೆ ಇದು ನಮ್ಮ ಮನೆ ಹತ್ರ ಇರೋದು. ಇವಾಗ ಇಲ್ಲಿಗೆ ನಾನು ನನ್ನ ಮಕ್ಕಳು 3 ಜನನೂ ಬಂದಿದ್ದೀವಿ. ಚೆನ್ನಾಗಿ ಮಾಡಿದರು. ಇಲ್ಲಿ ಯಾವಾಗೂ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಈ ದೇವಸ್ಥಾನದಲ್ಲಿ ಹಾಡು ಹಾಕ್ಬಿಟ್ಟಿದ್ರು, ಸಾಂಗ್ ಹಾಕಿರೋದ್ರಿಂದ ನಾನು ಆಲ್ರೆಡಿ ನೆನ್ನೆನೇ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆದರೆ ಕಾಪಿ ರೈಟ್ ಬಂದ್ಬಿಡ್ತು. ದೇವಸ್ಥಾನದಲ್ಲಿ ಹಾಡು ಹಾಕಿದ್ರು. ಹಾಗೆ ನಾವೆಲ್ಲ ಮಾತಾಡಿಕೊಂಡು ಅಲ್ಲಿ ಹೆಂಗಿತ್ತು ಹಂಗೆ ಹಾಕಿದ್ದೆ ನಾನು. ಆದರೆ ಏನು ಮಾಡೋಕ್ಕಾಗಲ್ಲ, ಕಾಪಿ ರೈಟ್ ಬಂದಿದ್ದ ತಕ್ಷಣ ಮತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿ ತಿರ್ಗಾ ಇವಾಗ ರೀಪೋಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೆನ್ನೆ ಹಾಕಿದ್ದೆ ವಿಡಿಯೋ, ನೆನ್ನೆ ಬೆಳಗ್ಗೆ ಹಾಕಿ ಕಾಪಿ ರೈಟ್ ಬಂದಿದ್ದಕ್ಕೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ಏನು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ಅಂತಲೇ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಇವಾಗ ಟೈಮ್ ಬಂದು 12:15. ಇವಾಗ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ. ಎಷ್ಟು ದೂರ ಕ್ಯೂವಿತ್ತು. ಇದು ತುಂಬ ವರ್ಷಗಳ ಮುಂಚೆ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡಿದ್ದಿದ್ದು ನಾನು. ಆಮೇಲೆ ಇದೇ ನಿಂತ್ಕೊಂಡಿರೋದು. ಇದಕ್ಕೆ ಮುಂಚೆ ಎಲ್ಲ ಆಯಿತು, ಆಲ್ರೆಡಿ ಒಂದು 15 ಇಯರ್ಸ್ ಆಯ್ತೇನೋ. ಅದಕ್ಕೆ ಮುಂಚೆ ನಾನು ಇಷ್ಟು ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ಇವಾಗಲೇ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ಇಲ್ಲಾಂದರೆ ನಾನು ಯಾವಾಗಲೂ ಮಧ್ಯಾಹ್ನ ಬಂದರೆ ಆಲ್ರೆಡಿ ಜನ ಕಮ್ಮಿ ಇರ್ತಾಯಿದ್ರು. ಇದೇ ಗೇಟ್ ಇದೆಯಲ್ಲ, ಇಲ್ಲಿಂದ ಒಳಗಡೆ ಹೋಗ್ತಾಯಿದ್ದೆ ನಾನು. ಆದರೆ ಇವತ್ತೂ ಹಂಗೆ ಅಂದ್ಕೊಂಡು ಬಂದೆ, ನೋಡಿದ್ರೆ ತುಂಬ ಕ್ಯೂವಿತ್ತು. ನಾವೇ 2 ರೋಡಿಂದ ಕ್ಯೂವಲ್ಲಿ ಬಂದಿದ್ದೀವಿ. ಅದ್ರ ಮಧ್ಯದಲ್ಲಿ ಇವಾಗ ನೋಡಿ ಸ್ಕೂಲ್ ಮಕ್ಕಳು ಬೇರೆ ಬಂದುಬಿಟ್ರು. ಅವರು ಲೈನಲ್ಲಿ ಎಲ್ಲ ಬರಲಿಲ್ಲ, ಇಲ್ಲೇ ಡೈರೆಕ್ಟ್ ಗೇಟ್ ಹತ್ರನೇ ಬಂದುಬಿಟ್ರು. ಆಮೇಲೆ ನನಗೆ ಸಿಟ್ಟೆ ಬಂತು, ಸ್ವಲ್ಪ ಮಕ್ಕಳಿಗೆ ಬೈದೇ ಬಿಟ್ಟೆ ನಾನು. ನಾವೆಷ್ಟು ದೂರದಿಂದ ಕ್ಯೂವಲ್ಲಿ ಬಂದಿದ್ದೀವಿ, ನೀವು ಇವಾಗ ಸಡನ್ನಾಗಿ ಬಂದು ಮಧ್ಯ ಸೇರ್ಕೊಂಡ್ಬಿಟ್ರಿ ಅಂತ ಅಂದ್ಕೊಂಡು. ಹಂಗೂ ನಮ್ಮ ಜೊತೆನೇ ಅವರು ಬಂದರು. ಆದರೆ ಏನು ಕಷ್ಟ ಅನಿಸ್ಲಿಲ್ಲ, ಕ್ಯೂ ಬೇಗ ಬೇಗ ಬಿಡ್ತಾಯಿದ್ರು. ಕ್ಯೂವಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ವಿ ಅಂತ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ಥಾನ ಎಲ್ಲ. ತುಂಬ ಇಷ್ಟ ಆಗುತ್ತೆ. ವೈಕುಂಠ ಏಕಾದಶಿ ದಿನ ಇಲ್ಲಿ ಈ ದೇವಸ್ಥಾನ ಬಂದು ನೋಡೋಕ್ಕೆ ಸಖತ್ತಾಗಿರುತ್ತೆ. ನಾವು ಈ ದೇವಸ್ಥಾನಕ್ಕೆ ಬರೋದು ವರ್ಷಕ್ಕೆ ಒಂದೇ ಸತಿ, ವೈಕುಂಠ ಏಕಾದಶಿ ದಿನ ಮಾತ್ರ. ಹೋದ ವರ್ಷ ಕೂಡ ವಿಡಿಯೋ ಹಾಕಿದ್ದೀನಿ, ವೈಕುಂಠ ಏಕಾದಶಿಗೆ ಇದೇ ದೇವಸ್ಥಾನದ್ದು ವಿಡಿಯೋ ಹಾಕಿದ್ದೀನಿ, ನಾವು ಹೋಗಿ ಬಂದಿದ್ದು. ಇವಾಗ ಮತ್ತೆ ಈ ವರ್ಷದ ಲಾಸ್ಟ್ 2025 ಲಾಸ್ಟ್ ಡಿಸೆಂಬರ್ ವೈಕುಂಠ ಏಕಾದಶಿ ದಿನ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ವರ್ಷಕ್ಕೆ ಒಂದೇ ಸತಿ ಬರೋದು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿರ್ತಾರೆ. ನಾನು ಯಾವಾಗಲೂ ಬೆಳಿಗ್ಗೆ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಅಷ್ಟು ಜನ ಇರಲ್ಲ. ಬೆಳಿಗ್ಗೆ ಇಲ್ಲಿಗಂತೂ ಬರೋಕ್ಕಾಗೋದೇ ಇಲ್ಲ. ಬೆಳಿಗ್ಗೆ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ. ಇವಾಗ 2 ಲೈನ್ ನಾವು ಕ್ಯೂ ಬಂದಿದ್ದೀವಿ. ಅದೇ ಬೆಳಿಗ್ಗೆನೇ ಬಂದ್ಬಿಟ್ರೆ ಇನ್ನೂ ಜಾಸ್ತಿ ಕ್ಯೂ ಇರುತ್ತೆ. ಅದಕ್ಕೆ ಇಲ್ಲಿಗೆ ನಾನು ಅಷ್ಟು ಬೆಳಿಗ್ಗೆ ಬರೋಕ್ಕೋಗಲ್ಲ. ಬೆಳಿಗ್ಗೆ ಹೊತ್ತು ಇನ್ನೊಂದು ಕಡೆ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಗಣೇಶ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ 2 ಜೊತೆಯಲ್ಲಿದೆ.
ಯಾವಾಗಲೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಲ್ಲ, ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ಬಂದ್ಬಿಟ್ಟು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಮಧ್ಯಾಹ್ನ ಟೈಮಲ್ಲಿ ಇಲ್ಲಿಗೆ ಬರ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೀವೆಲ್ಲ ವೈಕುಂಠ ಏಕಾದಶಿ ದಿನ ಏನು ಮಾಡಿದ್ರಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ವೈಕುಂಠ ಏಕಾದಶಿ ದಿನ ಈ ಥರ ದೇವಸ್ಥಾನಕ್ಕೆ ಬೆಳಗ್ಗೆ ಸಾಯಂಕಾಲ 2 ದೇವಸ್ಥಾನಕ್ಕೆ ಹೋಗ್ತೀನಿ. ತುಂಬಾ ಇಷ್ಟ. ಆಮೇಲೆ ನನ್ನ ವಾಯ್ಸ್ ಒಂಥರ ನಿಮಗೆ ಕೇಳಿಸ್ತಾ ಇದ್ದರೆ ನನಗೆ ಆಲ್ರೆಡಿ ಮತ್ತೆ ಕೋಲ್ಡ್ ಆಗಿದೆ. ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗಲೇ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ನೋಡಿ ಹತ್ರ ದೇವಸ್ಥಾನ ಬಂದರೆ ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ. ನಿಮಗೆಲ್ಲ ನಾನು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಹೋಮ ಎಲ್ಲ ಮಾಡ್ತಾರೆ. ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, ಯಾಕೆಂದರೆ ಎಡಿಟ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಕ್ಕಿಲ್ಲ, ಅದಕ್ಕೆ ತುಂಬ ಲೇಟಾಗಿ ಬರ್ತಾಯಿದೆ. ನೋಡಿ ಇಲ್ಲೆಲ್ಲ ಲಕ್ಷ್ಮಿನ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ, ತುಂಬ ಚೆನ್ನಾಗಿ ಮಾಡಿದರು. ಇದನ್ನೆಲ್ಲ ನೋಡೋಕ್ಕೆ ನಾನು ಬೆಳಿಗ್ಗೆ ಹೋಗಿದ್ನಲ್ಲ, ಅಲ್ಲಿ ಈ ಥರ ಎಲ್ಲ ಏನೂ ಮಾಡೋದಿಲ್ಲ. ಅಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಆ ದೇವಸ್ಥಾನದಲ್ಲಿ ಹಾಡೆಲ್ಲ ಹಾಕೋದಿಲ್ಲ, ಅಲ್ಲಿ ಏನು ಹಾಡು ಹಾಕೋದಿಲ್ಲ. ಈ ದೇವಸ್ಥಾನದಲ್ಲಿ ತುಂಬ ಹಾಡು ಮಂತ್ರ ಎಲ್ಲ ಹಾಕ್ತಾರೆ. ನೋಡಿ ಇವಾಗ ದೇವಸ್ಥಾನ ಒಳಗಡೆ ಬಂದ್ವಿ. ಇದು ಫಸ್ಟು ಸಿಗೋದು ಗಣೇಶ ನೋಡಿದ್ರಲ್ಲ. ಸ್ಕೂಲ್ ಮಕ್ಕಳು ಕೂಡ ಮಧ್ಯದಲ್ಲಿ ಬರ್ತಾಯಿದ್ರು, ಆದರೆ ಏನು ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅನಿಸಿಲ್ಲ. ನೋಡಿ ಇವಾಗ ಇಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರಿಗೂ ಗೋವಿಂದ ಅಂತ ಹೇಳಬೇಕು ಅಂತ ಹೇಳ್ತಾಯಿದ್ರು. ನಾನು ಅವಾಗ ಗೋವಿಂದ ಅಂತ ಹೇಳ್ತಾಯಿದ್ದೆ. ಅದೆಲ್ಲ ಒಳ್ಳೆ ಕಾಮಿಡಿ ಆಗಿತ್ತು. ಅವ್ರು ಹೇಳ್ತಾಯಿದ್ರು ಗೋವಿಂದ ಅಂತ ಹೇಳಿಲ್ಲ ಅಂದರೆ ಈಚೆ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಎಲ್ಲರೂ ಗೋವಿಂದ ಕೂಗ್ತಾಯಿದ್ರು. ಚೆನ್ನಾಗಿತ್ತು. ಆದರೆ ಹಾಡು ಬೇರೆ ಇರೋದ್ರಿಂದ ಏನೂ ಹಾಕೋಕ್ಕಾಗ್ತಾ ಇಲ್ಲ, ವಾಯ್ಸ್ ಓವರೇ ಕೊಡಬೇಕಾಯ್ತು ಲಾಸ್ಟ್ಗೆ. ಇವಾಗ ಕನ್ನಡಿನಲ್ಲೂ ಕೂಡ ದೇವ್ರನ್ನ ತೋರಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡ್ಬಿಡಿ. ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅವರು ಇಲ್ಲೇ ನೋಡಿ ಕೈ ಮುಗೀರಿ. ದೇವರು ನಿಮಗೆ ನೀವು ಕೇಳಿದ್ದೆಲ್ಲ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ಈಚೆ ಬರ್ತಾ ಇದ್ದೀವಿ. ಇವಾಗ ಪ್ರಸಾದ ಕೊಡ್ತಾರೆ. ಪ್ರಸಾದ ಈಸ್ಕೊಂಡು ಮನೆ ಕಡೆ ಹೋಗೋದು. ಇವಾಗ ಕಳ್ಳೆಪುರಿ ಎಲ್ಲ ತಗೊಂಡು ಹೋದ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಮೊದಲೆಲ್ಲ ಡೈಲಿ ವಿಡಿಯೋ ಹಾಕ್ತಾಯಿದ್ದೆ, ಇವಾಗ ಒಂದೊಂದು ದಿವಸ ಗ್ಯಾಪ್ ಆಗ್ತಾಯಿದೆ. ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ಡೈಲಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಪ್ರಸಾದ ಇಸ್ಕೊಂಡು, ಪ್ರಸಾದಕ್ಕೆ ಲಾಡು ಕೊಟ್ಟಿದ್ದಾರೆ. ಆಮೇಲೆ ವರ್ಷಕ್ಕೆ ಒಂದೇ ಸತಿ ಕಳ್ಳೆಪುರಿ ತಗೊಳ್ಳೋದು. ಸಖತ್ತಾಗಿರುತ್ತೆ ಕಳ್ಳೆಪುರಿ ಮಾತ್ರ. ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವಾಗೂ ವರ್ಷ ಒಬ್ಬರು ಕಳ್ಳೆಪುರಿ ಅಂಗಡಿ ಇಡ್ತಾರೆ. ಅಲ್ಲಿ ಕಳ್ಳೆಪುರಿ ತಗೊಂಡ್ರೆ ಸಖತ್ತಾಗಿರುತ್ತೆ. ಇನ್ನೆಲ್ಲೂ ಕಳ್ಳೆಪುರಿ ಸಿಗಲ್ಲ. ಒಬ್ಬರೇ ಸ್ಟಾಲ್ ಹಾಕೋದು. ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅವರೇ. ಇಷ್ಟೊಂದು ಜನ ಇದ್ದಾರೆ. ಅದಕ್ಕೆ ನಾನು ಅಲ್ಲಿ ಚಪ್ಪಲಿ ಸ್ವಲ್ಪ ದೂರ ಬಿಟ್ಟಿದ್ವಿ, ನಾವೇನು ಕ್ಯೂವಲ್ಲಿ ನಿಂತಿದ್ವಲ್ಲ ಅಲ್ಲಿ ಬಿಟ್ಟಿದ್ವಿ. ಅಲ್ಲಿ ಹಾಕ್ಕೊಂಡು ಬರೋಣ ಅಂಥೇಳಿ ಅಲ್ಲಿಗೆ ಹೋದ್ವಿ. ಸ್ಕೂಲ್ ಮಕ್ಕಳೆಲ್ಲ ನೋಡಿ ಇವಾಗ ಹೋಗ್ತಾ ಇದ್ದಾರೆ. ಕಳ್ಳೆಪುರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ನಾನು ನಿಮಗೆ ಮನೇಲಿ ಸಿಗ್ತೀನಿ. ಇವಾಗ ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನದಿಂದ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 2 ಗಂಟೆ. ಎಲ್ಲ ಫುಲ್ ಕ್ಯೂ, ಎಷ್ಟೊಂದು ಕ್ಯೂ ಇತ್ತಂದರೆ ಸಖತ್ತು ಕ್ಯೂ ಇತ್ತು ಈ ಸತಿ. ಹೋದ ವರ್ಷ ಕ್ಯೂವೇ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಈ ವರ್ಷ ಸಖತ್ತು ಕ್ಯೂ. ಆ ಕ್ಯೂವಲ್ಲಿ ಹೋಗಿ ಕಳ್ಳೆಪುರಿ ಚೋಚ ಎಲ್ಲ ತಗೊಂಡು ಬಂದ್ವಿ. ಪ್ರಸಾದ ಲಾಡು ಕೊಟ್ಟರು. ಇವಾಗ ಬಂದು ಕುತ್ಕೊಂಡಿದ್ದೀವಿ ನೋಡಿ. ನಾನು ಬೆಳಿಗ್ಗೆನೇ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಬೆಳಿಗ್ಗೆ 8:30ಗೆ ಒಂದು ದೇವಸ್ಥಾನ, ಗಣೇಶ ದೇವಸ್ಥಾನ ಮತ್ತು ವೆಂಕಟೇಶ್ವರ ದೇವಸ್ಥಾನ ಎರಡಕ್ಕೂ ಹೋಗಿ ಬಂದು, ಆಮೇಲೆ ಮಧ್ಯಾಹ್ನ ಇವಾಗ 12:30ಗೆ ಮಕ್ಕಳನ್ನ ಕರ್ಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ಇವಾಗ ಬಂದಿದ್ದೀವಿ 2 ಗಂಟೆಗೆ ಮನೆಗೆ. ಸಖತ್ ಕ್ಯೂ ಇತ್ತು, ಆದರೆ ಬೇಗ ಬಿಡ್ತಾಯಿದ್ರು, ಏನು ಕಷ್ಟ ಅನಿಸಿಲ್ಲ.
ನನ್ನ ಮಗಳು ಇವತ್ತು ಉಪವಾಸ ಮಾಡ್ತಾವಳೆ. ಎಷ್ಟೊತ್ತು ಮಾಡ್ತೀಯ? ಉಪವಾಸ ಮಾಡ್ತಾವಳೆ, ಫಸ್ಟ್ ಟೈಮು ಉಪವಾಸ ಮಾಡ್ತಾವಳೆ. ನಾನು ಯಾವಾಗೂ ವರ್ಷನೂ ಉಪವಾಸ ಇರ್ತೀನಿ, ಆದರೆ ಎಷ್ಟೊತ್ತು ತನಕ ತಡ್ಕೊಳಕ್ಕಾಗ್ತೈತೋ ಅಷ್ಟೊತ್ತು ತನಕ ಇರ್ತೀನಿ, ಆಮೇಲೆ ತಿಂದ್ಬಿಡ್ತೀನಿ. ಹೋದ ವರ್ಷ ಹಂಗೆ ರಾತ್ರಿ ತನಕ ಇದ್ದೆ, ರಾತ್ರಿ ತಿಂದೆ. ಅದಕ್ಕೆ ಹೋದ ವರ್ಷ ಫುಲ್ಲು ಒಂದು ದಿವಸ ಫುಲ್ಲು ನಿಟ್ಟು ಉಪವಾಸ ಮಾಡಿದ್ದೆ. ಈ ವರ್ಷ ನೋಡಬೇಕು ಎಷ್ಟೊತ್ತು. ಇವಾಗ ಆಗಲೇ ಟೈಮ್ 2 ಗಂಟೆ ಆಯಿತು, ಇಂಥ ತನಕ ಮಾಡಿದ್ದೀನಿ. ಮಾಡಿದ್ರೆ ಫುಲ್ಲು ನಾಳೆ ಸಾಯಂಕಾಲ 5 ಗಂಟೆ ತನಕ ಮಾಡಬೇಕು. ಇವತ್ತು ಏಕಾದಶಿ ಇರೋದು, ಇವತ್ತು ಬೆಳಗ್ಗೆ 7:50 31ನೇ ತಾರೀಕು, ನಾಳೆ ಸಾಯಂಕಾಲ 5 ಗಂಟೆ ತನಕ ಇರೋದು. ಅಲ್ಲಿ ತನಕ ಮಾಡೋಕ್ಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಮಧ್ಯ ಹಾಲು ಹಣ್ಣು ತಿನ್ಬೋದು. ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು.